ವಕೀಲೆ ಜೀವಾ ಕೇಸ್ನಲ್ಲಿ ಡಿವೈಎಸ್ಪಿ ಬಂಧಿಸಲಾಗಿದೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಎಸ್ಐಟಿ ಟೀಮ್ ಬಂಧಿಸಿದೆ. ಕಿರುಕುಳ ಆರೋಪ ಮಾಡಿ ಹತ್ಯೆಗೆ ಶರಣಾಗಿದ್ದಂತಹ ಜೀವ, ಯಾಕಂದ್ರೆ ಈಕೆ ಡೆತ್ ನೋಟ್ ಸಹ ಬರೆದಿಟ್ಟಿತ್ತು. ಹಾಗೆ ತನ್ನ ಸಹೋದರಿಯ ಜೊತೆ ಆ ಠಾಣೆಗೆ ಹೋದಂತಹ ಸಂದರ್ಭದಲ್ಲಿ ಏನೇನೆಲ್ಲ ಆಯ್ತು, ನನ್ನನ್ನ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ರು ಅಂತ ಹೇಳಿ ತನ್ನ ಸಹೋದರಿ ಹತ್ರ ಕೂಡ ಅವಳು ಆ ವಿಚಾರವನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದಾಳೆ. ಇನ್ನು ಬೋವಿ ಅಭಿವೃದ್ಧಿ ನಿಗಮ ಹಗರಣದ ಬಗ್ಗೆ ತನಿಖೆ ನಡೀತಾ ಇತ್ತು. ತನಿಖೆ ವೇಳೆ ವಕೀಲೆ ಜೀವಾ ವಿಚಾರಣೆಯನ್ನ ಮಾಡಲಾಗಿದೆ. ವಕೀಲೆ ಜೀವಾ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕನಕಲಕ್ಷ್ಮಿ ಅವರು ಕೂಡ ವಿಚಾರಣೆ ವೇಳೆ ಆಕೆಯನ್ನ ಅರೆಬೆತ್ತಲಾಗಿ ಮಾಡಿದ್ದಾರೆ. ತುಚ್ಛ ಪದಗಳಲ್ಲಿ ನನ್ನ ನಿಂದಿಸಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನನ್ನನ್ನ ನಿಂದಿಸಿದ್ದಾರೆ ಅಂತ ಹೇಳಿ ಈಕೆ ಮನನೊಂದು ನೋಟನ್ನ ಸಹ ಬರೆದಿಟ್ಟು ಹತ್ಯೆಗೆ ಶರಣಾಗಿದ್ದಾಳೆ. ಆ ಆರೋಪದ ಅಡಿ ಈಗ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಎಸ್ಐಟಿ ಟೀಮ್ ಅರೆಸ್ಟ್ ಮಾಡಿದೆ. ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆಯಾಗಿತ್ತು. ಯಾಕಂದ್ರೆ ವಕೀಲೆ ಜೀವಾ ಕೇಸ್ನಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಹೆಸರು ಕೇಳಿ ಬರ್ತಾ ಇತ್ತು ದೊಡ್ಡ ಮಟ್ಟದಲ್ಲಿ. ಯಾಕಂತಂದ್ರೆ ಈ ವಕೀಲೆ ವಿಚಾರಣೆಗೆ ಯಾವಾಗ ಠಾಣೆಗೆ ಹೋಗ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಈಕೆ ಆಕೆಯ ಬಟ್ಟೆಯನ್ನ ಬಿಚ್ಚಿಸಿ ಜೊತೆಗೆ ಅವಾಚ್ಯ ಶಬ್ದಗಳಿಂದ ಕೂಡ ನನ್ನನ್ನ ನಿಂದಿಸಿದ್ರು. ನನಗೂ ಆ ಕೇಸಿಗೂ ಕೂಡ ಯಾವುದೇ ಸಂಬಂಧ ಇಲ್ಲದೇ ಇದ್ರು ಕೂಡ ಎಲ್ಲ ನೀನೇ ಮಾಡಿದ್ಯಾ ಅಂತ ಹೇಳಿ ಮಾತನಾಡಿದ್ರು. ನನ್ನನ್ನ ತುಚ್ಛವಾಗಿ ನಡೆಸ್ಕೊಂಡಿದ್ದಾರೆ. ಇದರಿಂದ ಮನನೊಂದು ನಾನು ಹತ್ಯೆಯನ್ನ ಮಾಡ್ಕೊಳ್ತೀನಿ ಅಂತ ಹೇಳಿ ಈಕೆ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ಲು. ಸುಮಾರು ಪುಟಗಳ ಡೆತ್ ನೋಟ್ ಬರೆದಿಟ್ಟಿದ್ಲು. ಹಾಗೆ ತನ್ನ ಸಹೋದರಿಯ ಜೊತೆ ಈ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದು. ಅದಕ್ಕಿಂತ ಮುಂಚೆ ಏನ್ ಕೇಸ್ ನಡೀತಾ ಇತ್ತು, ಈ ಬೋವಿ ನಿಗಮದಲ್ಲಿ ಹಗರಣ ಆಗಿದೆ ಅಂತ ಹೇಳಿ, ಸೊ ಅದೆಲ್ಲವೂ ಕೂಡ ತನಿಖೆ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಈಕೆ ಶರಣಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈ ಬೋವಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ತನಿಖೆಯ ಹಂತದಲ್ಲೇ ಈಕೆಯನ್ನ ಅತಿ ತುಚ್ಛವಾಗಿ ನಡೆಸ್ಕೊಂಡಿದ್ದಾರೆ, ಅರಬೆತ್ತಲಾಗಿ ಮಾಡಿದ್ದಾರೆ ಅಂತ ಹೇಳಿ ಈಕೆ ಡೆತ್ ನೋಟ್ ಸಹ ಬರೆದಿಟ್ಟು ಸಹೋದರಿ ಜೊತೆ ಆ ವಿಚಾರವನ್ನೆಲ್ಲ ಶೇರ್ ಮಾಡಿಕೊಂಡು ತದನಂತರ ಈಕೆ ಕೊಂಡಿದ್ಲು. ಬಟ್ ಅದಾದ ಬಳಿಕ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯ್ತು? ಈಗ ಡಿವೈಎಸ್ಪಿ ಅವರನ್ನ ಎಸ್ಐಟಿ ಟೀಮ್ ಬಂಧಿಸಿ ಎಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ವಕೀಲೆ ಜೀವ ಪ್ರಕರಣದಲ್ಲಿ ಒಂದು ಮಹತ್ವದ ಒಂದು ಬೆಳವಣಿಗೆ ಇವತ್ತು ಆಗಿರುವಂತದ್ದು. ಪ್ರಕರಣದಲ್ಲಿ ತನಿಖಾಧಿಕಾರಿಯಾಗಿದ್ದಂತಹ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಎಸ್ಐಟಿ ಅಧಿಕಾರಿಗಳು ಇವತ್ತು ಬಂಧನ ಮಾಡಿದ್ದಾರೆ. ಯಾಕೆಂದ್ರೆ ಪ್ರಮುಖವಾಗಿ ಡಿವೈಎಸ್ಪಿ ಕನಕಲಕ್ಷ್ಮಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಜೀವ ಆತ್ಮಹತ್ಯೆ ಕೇಸಲ್ಲಿ ಪ್ರಮುಖ ಆರೋಪಿಯಾಗಿ ಆಗಿರುವಂತದ್ದಾಗಿರ್ಬೋದು. ಮತ್ತೆ ಈ ವಿಚಾರವಾಗಿ ಸಾಕಷ್ಟು ಕೋರ್ಟ್ನಲ್ಲಿ ಕೂಡ, ಹೈಕೋರ್ಟ್ ಅಲ್ಲಿ ಕೂಡ ಆ ಬಗ್ಗೆ ತನಿಖೆಗೆ ಆದೇಶವನ್ನ ಕೊಡಲಾಗಿತ್ತು. ಸಿಬಿಐ ಎಸ್ಪಿ ಆಗಿರ್ಬೋದು, ಮತ್ತೆ ಡಿಸಿಪಿ ಅಂದ್ರೆ ಸಿಸಿಬಿಐ ಡಿಸಿಪಿ ಅವರ ನೇತೃತ್ವದಲ್ಲಿ 3 ಎಸ್ಪಿಗಳ ನೇತೃತ್ವದಲ್ಲಿ ಈ ಒಂದು ತನಿಖೆಯನ್ನ ಕಟ್ಟಲಾಗಿತ್ತು. ಆ ಒಂದು ತನಿಖಾ ಅಂದ್ರೆ ಎಸ್ಐಟಿಯ ಒಂದು ಟೀಮ್ ರಚನೆಯನ್ನ ಮಾಡಲಾಗಿತ್ತು. ಈಗ ಆ ಟೀಮ್ ರಚನೆ ಆದಂತ ಬಳಿಕ ಸುದೀರ್ಘವಾದಂತಹ ತನಿಖಾ ಸಂದರ್ಭದಲ್ಲಿ ಈಗ ಕನಕಲಕ್ಷ್ಮಿ ಅವರನ್ನ ಬಂಧನ ಮಾಡಲಾಗಿದೆ. ಜೀವ ಸುದೀರ್ಘವಾದಂತಹ ಡೆತ್ ನೋಟ್ ಅನ್ನ ಬರೆಯಲಾಗಿತ್ತು. ಆ ಡೆತ್ ನೋಟ್ ಅಲ್ಲಿ ಕನಕಲಕ್ಷ್ಮಿಯ ವಿರುದ್ಧವಾದಂತಹ ಸಾಕ್ಷ್ಯ ಗಂಭೀರವಾದಂತಹ ಆರೋಪಗಳನ್ನ ಮಾಡಲಾಗಿತ್ತು. ಮತ್ತೆ ಕಿರುಕುಳ ಅಂದ್ರೆ ತನಿಖೆಯ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ ಗಂಭೀರವಾದ ಕಿರುಕುಳವನ್ನ ಕೊಡಲಾಗಿದೆ ಅಂತೇಳಿ ಸೂಚನೆ ಬರೆದಿಟ್ಟು ಅವರು ಜೀವ ಮಾಡಿಕೊಳ್ಳಲಾಗಿತ್ತು. ಮತ್ತೆ ಇದು ವಕೀಲರ ಸಂಘ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕೊಂಡು ಇದನ್ನ ತನಿಖೆ ಮಾಡಬೇಕು, ಇದರಲ್ಲಿ ಕನಕಲಕ್ಷ್ಮಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಆ ಒಂದು ವಕೀಲರ ಸಂಘ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕೊಂಡಿತ್ತು. ಅದೇ ರೀತಿಯಾಗಿ ಹೈಕೋರ್ಟ್ ನಿರ್ದೇಶನದಂತೆ ಎಸ್ಐಟಿ ರಚನೆಯನ್ನ ಮಾಡಿಕೊಳ್ಳಲಾಗಿತ್ತು. ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಲಿಂಕ್ ಇರುವಂತದ್ದು ಬೋವಿ ನಿಗಮದಲ್ಲಿ ಹಗರಣ ಏನಾಗಿತ್ತು, ಆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಕನಕಲಕ್ಷ್ಮಿ ತನಿಖೆಯನ್ನ ಮಾಡಲಾಗ್ತಾ ಇತ್ತು. ಕೋಟ್ಯಾಂತರ ರೂಪಾಯಿ ಹಣ ವಹಿವಾಟು ಈ ಮೂಲಕವಾಗಿ ಅಂದ್ರೆ ಜೀವ ಅವರ ಅಕೌಂಟ್ಗಳ ಮೂಲಕವಾಗಿ ಹಣ ವರ್ಗಾವಣೆ ಆಗಿದೆ ಅಂತ ಗಂಭೀರವಾದಂತಹ ಆರೋಪದ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಗೆ ಕರೆಯಲಾಗ್ತಾ ಇತ್ತು. ವಿಚಾರಣೆಯ ಸಂದರ್ಭದಲ್ಲಿ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಕೂಡ ಆ ಕಿರುಕುಳ ಕೊಡಲಾಗಿದೆ, ಒತ್ತಡವನ್ನ ಇರಲಾಗಿದೆ ಅನ್ನೋ ರೀತಿಯಲ್ಲಿ ಡೆತ್ ನೋಟ್ ಅಲ್ಲಿ ಕನಕಲಕ್ಷ್ಮಿ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪಗಳನ್ನ ಮಾಡಲಾಗಿತ್ತು. ಮತ್ತೆ ಜೀವ ಸಹೋದರಿ ಕೂಡ ಗಂಭೀರವಾದಂತಹ ಆರೋಪವನ್ನ ಕನಕಲಕ್ಷ್ಮಿ ಅವರ ವಿರುದ್ಧವಾಗಿ ಮಾಡಿದ್ರು. ಆದ್ರೆ ಸಾಕಷ್ಟು ಇದು ಇಲಾಖಾ ತನಿಖೆಯನ್ನು ಕೂಡ ನಡೆಸಲಾಗಿತ್ತು. ಆದ್ರೆ ಅದೇ ಸಂದರ್ಭದಲ್ಲಿ ಸಿಸಿಬಿ ಕೂಡ ತನಿಖೆಗೆ ಕಮಿಷನರ್ ಕೂಡ ಆರ್ಡರ್ ಮಾಡಿದ್ರು. ಆದ್ರೆ ಇದು ಹೈಕೋರ್ಟ್ ಮೆಟ್ಟಿಲೇರ್ತಾ ಇದ್ದಂತೆ ಇದು ಸಿಬಿಐಗೆ ಕೊಡಬೇಕು ತನಿಖೆ ಅಂತ ಹೇಳಿ ಸಂದರ್ಭದಲ್ಲಿ ಇದನ್ನ ಸಿಐಡಿಗೆ ಅಂದ್ರೆ ಒಂದು ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಬೇಕು ಅಂತೇಳಿ ಸಿಬಿಐ ಆಗಿರ್ಬೋದು, ಮತ್ತೆ ಸೆಂಟ್ರಲ್ ಅಂದ್ರೆ ಇಲ್ಲಿ ಸಿಸಿಬಿಐ ಡಿಸಿಪಿ ಆಗಿರ್ಬೋದು, ಮತ್ತೆ ಒಬ್ಬ ಮಹಿಳಾ ಎಸ್ಪಿ ಅನ್ನು ಕೂಡ ಇದಕ್ಕೆ ಎಸ್ಐಟಿ ತಂಡದಲ್ಲಿ ಅವರನ್ನ ರಚನೆ ಮಾಡಲಾಗಿತ್ತು. ಈಗ
ಕೊನೆಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಹೆಚ್ಚಾಗಿ ಆರೋಪ ಗಂಭೀರವಾದಂತಹ ಆರೋಪ ಕೇಳಿ ಬಂದಂತಹ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಇವತ್ತು ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಇನ್ನು ಕೆಲ ಹೊತ್ತಲ್ಲಿ ಅವರನ್ನ ಕೋರ್ಟ್ಗೆ ಕೂಡ ಹಾಜರುಪಡಿಸಲಿರುವಂತದ್ದು. ಮತ್ತೆ ಕನಕಲಕ್ಷ್ಮಿ ಇರುವಂತಹ ಆರೋಪ ಇರುವಂತದ್ದು ಅವರನ್ನ ವಕೀಲೆ ಜೀವ ಆಗಿರುವಂತಹ ಆಕೆನ ತನಿಖೆ ವಿಚಾರಣೆಯ ಸಂದರ್ಭದಲ್ಲಿ ಕರೆಸಿ ಅವರನ್ಗೆ ಕಿರುಕುಳ ಕೊಡಲಾಗಿದೆ, ಅವರನ್ನ ಬಟ್ಟೆ ಬಿಚ್ಚಿಸಿ ಬೆತ್ತಲಾಗಿ ಮಾಡಿ ಅವರನ್ನ ಈ ರೀತಿಯಾಗಿ ತುಂಬಾ ರೂಢ್ ಆಗಿ ನಡ್ಕೊಂಡಿದ್ದಾರೆ ಅನ್ನೋ ಗಂಭೀರವಾದಂತಹ ಆರೋಪವನ್ನ ಅವರ ಸಹೋದರಿ ಕೂಡ ಆ ಬಗ್ಗೆ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಇದರ ವಕೀಲರ ಸಂಘದ ಅಧ್ಯಕ್ಷ ಆಗಿರುವಂತಹ ವಿವೇಕ್ ಸುಬ್ಬರೆಡ್ಡಿ ಈ ಒಂದು ಪ್ರಕರಣದಲ್ಲಿ ತನಿಖೆ ಮಾಡಲೇಬೇಕು, ಕ್ರಮ ಆಗಬೇಕು ಅಂತೇಳಿ ತುಂಬಾ ಒಂದು ಇಡೀ ಒಂದು ವಕೀಲರ ತಂಡ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಅನ್ನ ಹಾಕೊಂಡಿದ್ರು. ಈ ಸಂದರ್ಭದಲ್ಲಿ ಈಗ ಸುದೀರ್ಘವಾದಂತಹ ತನಿಖೆ ಮತ್ತೆ ತನಿಖಾ ಸಂದರ್ಭದಲ್ಲಿ ವಿಚಾರಣಾ ಸಂದರ್ಭದಲ್ಲಿ ಕನಕಲಕ್ಷ್ಮಿ ಅವರು ರೂಲ್ಸ್ ಏನಿದೆ ಪೊಲೀಸ್ ರೂಲ್ಸ್ ಅನ್ನ ಅಂದ್ರೆ ವಿಚಾರಣಾ ಸಂದರ್ಭದಲ್ಲಿ ಒಬ್ಬ ಆರೋಪಿತ ಸ್ಥಾನದಲ್ಲಿದ್ದಂತಹ ಆಕೆಯನ್ನ ಯಾವ ರೀತಿ ನಡ್ಕೊಳ್ಳಿದ್ದಾರೆ ಆ ಸಾಕ್ಷ್ಯಾಧಾರಗಳು ಸಾಬೀತಾದ ಹಿನ್ನೆಲೆಯಲ್ಲಿ ಆಕೆಯನ್ನ ಕೂಡ ಈಗ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಈಗ ಬಂಧನ ಮಾಡಲಾಗಿರುವಂತದ್ದು. ಈಗ ವಿಚಾರಣಾ ಸಂದರ್ಭದಲ್ಲಿ ಈಗ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ ಮತ್ತೆ ಅವರನ್ನ ಕಸ್ಟಡಿಗೆ ಪಡ್ಕೊಳ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಅದು ಕೂಡ ನೋಡ್ಬೇಕಾಗುತ್ತೆ. ಚೈತ್ರ. ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ